ಇತಿಹಾಸ ಇತಿಹಾಸ ವೇದಿಕೆಯ ಮೇಲೆ ನಿಂತವರನ್ನು ನೆನಪಿಸಿಕೊಳ್ಳುತ್ತದೆ. ಪ್ರತಿಯೊಂದು ಮಹಾನ್ ನಾಯಕನ ಹಿಂದೆ ಒಂದು ಮೌನ ಶಕ್ತಿ ಇರುತ್ತದೆ. ತನ್ನ ಕರ್ತವ್ಯವನ್ನು ನೆರವೇರಿಸುವ ಒಂದು ಬದುಕು, ಒಂದು ಕುಟುಂಬದ ನೆಮ್ಮದಿ, ಒಂದು ಮನೆಯ ಆಧಾರ, ಒಂದು ಬದುಕಿನ ಸಂಗಾತಿ. ಸನ್ಮಾನ್ಯ ಶ್ರೀ ದೇವೇಗೌಡರು ಒಂದು ಮಹಾನ್ ಶಕ್ತಿ. ಆ ಶಕ್ತಿಯ ಹಿಂದೆ ನಿಂತಿದ್ದ ಮಹತ್ತರ ಸ್ಫೂರ್ತಿ ಶ್ರೀಮತಿ ಚೆನ್ನಮ್ಮ ದೇವೇಗೌಡ. 1937 ಹಾಸನ ಜಿಲ್ಲೆಯ ಮುತ್ತಿಗೆ ಹಿರೇಹಳ್ಳಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಒಂದು ಕೃಷಿಕ ಕುಟುಂಬದಲ್ಲಿ ಜನಿಸಿದ ಚೆನ್ನಮ್ಮ. ಇವರ ಬದುಕು ನಗರದ ಗದ್ದಲದಿಂದ ದೂರ. ಮಣ್ಣಿನ ವಾಸನೆ, ಹೊಲದ ಹಸಿರು, ಕುಟುಂಬದ ಮೌಲ್ಯಗಳು, ಸರಳತೆ, ಶಿಸ್ತು, ಪ್ರೀತಿ, ಪರಿಶ್ರಮ. ಅವರ ಬದುಕೆ ಒಂದು ಶಿಕ್ಷಣವಾಗಿತ್ತು. 1954 ಚೆನ್ನಮ್ಮನವರ ಬದುಕು ಇನ್ನೊಂದು ಪಯಣದೊಂದಿಗೆ ಸೇರಿತು. ಆಗ ಅವರಿನ್ನು ದೇಶದ ಪ್ರಧಾನಮಂತ್ರಿಯಲ್ಲ, ಒಬ್ಬ ಯುವ ರೈತ, ಒಬ್ಬ ಕನಸುಗಾರ. ಆ ಕನಸಿನ ಜೊತೆ ಸೇರಿದವರು ಚೆನ್ನಮ್ಮ. ದೇವೇಗೌಡರು ಡಿಪ್ಲೊಮಾ ಮಾಡಿಕೆ ಬಂದಾಗ ಹಳೆಯ ಕೋಟೆಯಲ್ಲಿ ಹೋಗಿ ಅವರು ಸ್ಕೂಲ್ ಬಾಗಿಲು ಕಿಟಕಿ ಬಾಗಿಲು ತೆಗೆದು ಈ ಅಮ್ಮನ ಬಗ್ಗಿ ನೋಡಿದ್ರು. ಆಗ ಇವರು ಕೂಡ ತಿರುಗಿ ನೋಡ್ಯವ್ರೆ. ನೋಡಿದಂಥ ಕಾಲದಲ್ಲಿ ಅವರು ಅವತ್ತಿಂದ ಹಿಡಿದು ಈ ಹುಡುಗ ಮದುವೆ ಆಯ್ತಾನೆ ನನ್ನನ್ನು ಅನ್ನೋದಿದ್ದರೆ ಈ ಒಂದು ಚೊಳ್ಚಿ ಗಿಡನ ನಾಟಿ ಮಾಡಿದ್ರು ಮನೆ ಹಿಂಭಾಗದಲ್ಲಿ. ಮನೆ ಹಿಂಭಾಗದಲ್ಲಿ ಗಿಡ ನೆಟ್ಕೊಂಡು ಆ ಗಿಡ ಒಣಗೋದ್ರೆ ಈ ಹುಡುಗ ನನ್ನ ಮದುವೆ ಹಾಕಲ್ಲ, ಚಿಗುರಿದ್ರೆ ಮಾತ್ರ ನಾನು ವಿವಾಹ ಆಗ್ಬೇಕು ಆಯ್ತಾರೆ ಅಂತ ನಾನು ತಿಳ್ಕೊತೀನಿ. ಅವರು ಹಾಕಿದಂಥ ಗಿಡ ಚಿಗುರಿದಂಥ ಟೈಮಲ್ಲಿ ಅವ್ರ ವಿವಾಹನೂ ಅವ್ರಿಗೆ ಆಯಿತು. ನಗ್ತಾ ಇದ್ದಾರೆ ಯಜಮಾನ್ರು. ಹೌದು, ನನಗೆ ಗೊತ್ತಿಲ್ಲ, ನಿನ್ ಕರ್ಕೊಂಬರ್ತಾರೆ, ನಾನೇ ಕರ್ಕೊಂಬರು. ಈ ತರ ಅವ್ರು ನಗ್ತಾ ಇರೋದು ಕಂಟಿನ್ಯೂಸ್ ಆಗಿ 5 ನಿಮಿಷ ನಾನು ಇದೇ ಮೊದಲನೇ ಸಲ ನೋಡ್ತಾ ಇರೋದು. ನಿಮ್ ಮಾತ್ರ ಅಷ್ಟೇ ಎಂಜಾಯ್ ಮಾಡ್ತಿದ್ದಾರೆ ಸಾರು. ರಾಜಕೀಯದ ಮೊದಲ ಹೆಜ್ಜೆಗಳು, ಮನೆಯ ಮೊದಲ ಜವಾಬ್ದಾರಿಗಳು. ಒಬ್ಬರು ಹೊರಗಿನ ಲೋಕವನ್ನು ಕಟ್ಟುತ್ತಿದ್ದರೆ ಇನ್ನೊಬ್ಬರು ಮನೆಯ ಲೋಕವನ್ನು ಸ್ಥಿರವಾಗಿಟ್ಟಿದ್ದರು. ಒಂದು ಹಳ್ಳಿ, ಒಂದು ವಿಧಾನಸಭೆ, ಒಂದು ರಾಜ್ಯ, ಒಂದು ದೇಶ. ದೇವೇಗೌಡರ ಪಯಣ ದೇಶದ ಪ್ರಧಾನಮಂತ್ರಿ ಹುದ್ದೆಯವರೆಗೆ ತಲುಪಿತು. I, H.D. Devegowda, do swear in the name of God that I will bear true faith and allegiance to the Constitution of India, except as may be required for the due discharge of my duties as Prime Minister. ಆದರೆ ಅವರ ಜೊತೆಯಲ್ಲಿದ್ದ ಮಹಿಳೆಯ ಜೀವನ ಶೈಲಿ ಬದಲಾಗಲಿಲ್ಲ. ಅಧಿಕಾರ ಬಂತು, ಗೌರವ ಬಂತು, ಆದರೆ ಸರಳತೆ ಅದು ಎಂದಿಗೂ ಅವರನ್ನು ಬಿಟ್ಟಿರಲಿಲ್ಲ. ಪ್ರಧಾನಮಂತ್ರಿ ಹೆಂಡತಿ ಅಂತ ಹಂಗೇನು ತೋರಿಸ್ತಿರ್ಲಿಲ್ಲ. ಎಂತಾರೆ ಬಂದ್ರು ಎಲ್ಲಾರನ್ನು ಚೆನ್ನಾಗಿ ಮಾತಾಡಿಸಿ ಊರಿಗೆ ಬಂದ್ರೆ ಅವ್ರಿಗೆ ಸಂತೋಷ, ಒಡನಾಟ. ಎಲ್ಲಾರನ್ನು ಊರವ್ರೆ ಎಲ್ಲ ತುಂಬಾ ಜನ ಬಂದ್ರೆ ಅವ್ರಿಗೆ ಖುಷಿ. ಅವ್ರ ಜೀವನ ಸರಳವಾಗಿ ನಡೀತಾ ಇತ್ತು. ಓದಂತವ್ರಿಗೆ ಯಾರಿಗೂ ಇಲ್ಲ ಅನ್ನಂಗಿಲ್ಲ. ಜನರ ಮೇಲೂ ಅಷ್ಟೇ ಇದ್ಕೊಂಡಿದ್ರು. ಅವರು ಒಬ್ಬರು ದೇವತೆ ಅಂತಲೇ ನಾವು ಇಟ್ಕೊಂಡದ್ದು. ಅವ್ರು ಹೇಳಲಿಕ್ಕೆ ನಮ್ಗೆ ಅಸಾಧ್ಯವಾದಂತ ದೈವಭಕ್ತಿ ಕಣ್ಣಮ್ಮ. ಎಲ್ಲರೂ ಮಕ್ಕಳು ಮಾತಾಡಿಸ್ತಿದ್ರು. ಅವ್ರು ಮಾತಾಡಿಸಿದಂಥ ಮಾತುಗಳು ಮತ್ತೆ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಂಥದ್ದು ಅದನ್ನೆಲ್ಲ ನೋಡಿದಾಗ ಅವರಲ್ಲಿದ್ದಂತಹ ಒಳ್ಳೆಯ ಮಾತೃ ಹೃದಯ, ಅವರಲ್ಲಿದ್ದಂಥ ಒಳ್ಳೆಯ ಮನಸ್ಥಿತಿ ನಮಗೆ ಅರಿವಿಗೆ ಬರುತ್ತೆ. ಸಾರ್ವಜನಿಕ ಬದುಕಿನ ಹಿಂದೆ ಒಂದು ಮನೆಯ ಬಾಗಿಲು ಯಾವಾಗಲೂ ತೆರೆದಿರುತ್ತಿತ್ತು. ಯಾರು ಬಂದರೂ ಆತಿಥ್ಯವೇ ಮೊದಲ ಪರಿಚಯ. ಏನೋ ಒಂದು ಕಷ್ಟ ಅಂತ ಒಂದು ಹಾಸ್ಪಿಟ್ಲಿಗೆ ಅಂದರೆ ಫೋನ್ ಮಾಡಿ ಇಮಿಡಿಯೇಟ್ ಫೋನ್ ಮಾಡಿಸಿ ಮತ್ತೆ ಫೋನ್ ಮಾಡಿ ಅವರು ಏನಾಯ್ತು, ಹುಷಾರಾಯ್ತಾ, ಹೆಂಗವ್ರೆ, ಏನು ದುಡ್ಡು ಗಿಡ್ಬೇಕು ಆಸ್ಪತ್ರೆಗೆ ಅಂತ ಎಲ್ಲ ವಿಚಾರಿಸೋರು ನಮ್ಮ ಬಗ್ಗೆ. ಪಾಪ ಇವರು ಬೆಟ್ಟದ ಅರ್ಚಕರು ಇವರಿಗೆ ಚೆನ್ನಾಗಿ ಲೋಟವನ್ನು ತೊಳೆದು ಹಾಲು ಕೊಡಮ್ಮ ಅಂತೇಳಿ ಕೊಡಿಸಿ ನನ್ನನ್ನು ಸಹ ಅಷ್ಟು ಮಟ್ಟಿಗೆ ಕಾಣ್ತಾ ಇದ್ರು.
ನಮ್ಮ ತಾಯಿ ಇದ್ದಂಗೆ ಅವರು. ಅವಾಗಿನಿಂದಲೂ ನಮ್ಮ ಕಷ್ಟ ಸುಖ ಎಲ್ಲಕ್ಕೂ ಭಾಗಿಯಾಗಿ ಎಲ್ಲನೂ ನೋಡ್ಕೊಂಡಿದ್ರು ಅವ್ರು ನಮ್ಮನ್ನು. ಅಂಥ ತಾಯಿ ಇನ್ನು ಮುಂದೆ ಆ ಥರ ಯಾರು ಸಿಗಲ್ಲ ಅವ್ರಿಗೆ, ಅವರಂತ ನಮ್ಮ ಅಕ್ಕನಂತರ. ಅವರನ್ನು ಹಲವರು ಅನ್ನಪೂರ್ಣೆ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಅದು ಒಂದು ಹೆಸರಲ್ಲ, ಒಂದು ವ್ಯಕ್ತಿತ್ವ. ಮನೆಗೆ ಹೋದ್ರೆ ಊಟ ಮಾಡೋವರೆಗೆ ಬಿಡ್ತಿರ್ಲಿಲ್ಲ. ಊಟ ತಿಂಡಿ ಇಲ್ದಲೆ ಕಳಿಸ್ತಿತ್ತಿಲ್ಲ, ಅಂಥ ಜೀವನ ಮಾಡಿದಂಥವ್ರು. 1954ರಲ್ಲಿ ಆರಂಭವಾದ ಒಂದು ದಾಂಪತ್ಯ 7 ದಶಕಗಳವರೆಗೂ ಹೆಚ್ಚು ಕಾಲ ಒಟ್ಟಾಗಿ ಸಾಗಿತು. ರಾಜಕೀಯದ ಗೆಲುವು, ಸೋಲು, ಸಂತೋಷ, ಸವಾಲು, ಪ್ರತಿ ಹಂತದಲ್ಲೂ ಅವರು ಜೊತೆಯಲ್ಲೇ ಇದ್ದರು. ಕೆಲವು ಸಂಬಂಧಗಳನ್ನು ಪದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಅವು ಕಾಲದೊಂದಿಗೆ ಮತ್ತಷ್ಟು ಗಟ್ಟಿಯಾಗುತ್ತವೆ. 7 ದಶಕಗಳಿಗೂ ಹೆಚ್ಚು ಕಾಲ ಒಂದೇ ಕನಸು, ಒಂದೇ ಬದುಕು, ಒಂದೇ ಪಯಣ. ಒಬ್ಬರ ಸಂತೋಷದಲ್ಲಿ ಮತ್ತೊಬ್ಬರು, ಒಬ್ಬರ ನೋವಿನಲ್ಲಿ ಮತ್ತೊಬ್ಬರು. ಅದೇ ಅವರ ಬದುಕಿನ ಅರ್ಥವಾಗಿತ್ತು. ಒಂದು ಬದುಕು ಎಷ್ಟು ಹೃದಯಗಳನ್ನು ಮುಟ್ಟಿದೆ ಎನ್ನುವುದನ್ನು ಹೇಳಲು ಕೆಲವೊಮ್ಮೆ ಮಾತುಗಳ ಅಗತ್ಯವಿಲ್ಲ. ಅವರ ಅಂತಿಮ ಪಯಣದಲ್ಲಿ ರಸ್ತೆ ಉದ್ದಕ್ಕೂ ನಿಂತಿದ್ದ ಜನರೇ ಅದಕ್ಕೆ ಉತ್ತರವಾಗಿದ್ದರು. ಲಾಲಿ ಹಾಡೋ ಭೂಮಿ ತಾಯಿಗೆ, ತಾಯಿ ತಾಯಿ ಲಾಲಿ ಹಾಡೋ ಹೆತ್ತ ತಾಯಿಗೆ. ಹೊರುವಳು ಭೂಮಿ ಭಾರ, ಹೆರುವಳು ತಾಯಿ ನೋವ, ತ್ಯಾಗಮಯಿ ತಾಯಿ 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 ಲಾಲಿ ಹಾಡೋ ಭೂಮಿ ತಾಯಿಗೆ, ಲಾಲಿ ಹಾಡೋ ಹೆತ್ತ ತಾಯಿಗೆ. ಅವ್ರ ಸ್ವಭಾವ ನಾನು ಬರೋವರೆಗೂ ಊಟ ಮಾಡಲ್ಲ. ಚೆನ್ನಮ್ಮನವರ ಅಗಲಿಕೆಯ ನಂತರ ಈ ಕ್ಷಣಗಳು ದೇಶದಾದ್ಯಂತ ಲಕ್ಷಾಂತರ ಜನರ ಹೃದಯ ಮುಟ್ಟಿದವು. ವಿಶೇಷವಾಗಿ ಯುವಜನರದ್ದು ಒಂದೇ ಮಾತು: ಕ್ಷಣಿಕ ಭಾವನೆಗಳ ಈ ಜಗತ್ತಿನಲ್ಲಿ ನಿಜವಾದ ಪ್ರೀತಿ ಇನ್ನೂ ಜೀವಂತವಾಗಿದೆ. ಅದು ಕೇವಲ ಒಂದು ವಿಡಿಯೋ ಅಲ್ಲ, ಒಂದು ಪೀಳಿಗೆಗೆ ಪ್ರೀತಿಯ ಅರ್ಥವನ್ನು ನೆನಪಿಸಿದ ಕ್ಷಣ. ನಾನ್ ಮದುವೆ ಮಾಡ್ಕೊಂಡ್ಮೇಲೆ ನನ್ನ ಇಷ್ಟು ಎತ್ತರಕ್ಕೆ ಬಂದಿದ್ರೆ ಅವ್ರು ಕೊಟ್ಟ ಸಹಕಾರ. ಕೆಲವರು ಇತಿಹಾಸವನ್ನು ಬರೆಯುತ್ತಾರೆ, ಇನ್ನೂ ಕೆಲವರು ಆ ಇತಿಹಾಸ ಸಾಧ್ಯವಾಗುವಂತೆ ಬದುಕುತ್ತಾರೆ. ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಒಂದು ಸರಳ ಬದುಕಿನ ಅಸಾಧಾರಣ ಕತೆ, ಒಂದು ಕುಟುಂಬದ ಆಧಾರ, ಒಂದು ಮೌನ ಶಕ್ತಿ. ಅವರ ನೆನಪು ಮುಂದಿನ ತಲೆಮಾರುಗಳಿಗೂ ಸ್ಫೂರ್ತಿಯಾಗಿರಲಿ.